ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್. ಗ್ರಾಮ ಮಟ್ಟದಲ್ಲಿ ಶುದ್ಧ ಕುಡಿಯುವ ನೀರು ಸಮರ್ಪಕ ಪೂರೈಕೆಗೆ ಎಚ್ಚರ ವಹಿಸಿ ಶಶಿಕಾಂತ ಶಿವಪುರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕಾರ್ಪೊರೇಟ್ ಪರ ಲಾಬಿ ಜನಾಂದೋಲನ ಯು ಬಸವರಾಜ. ಸಿಂಧನೂರಿನಲ್ಲಿ ಜೋಳ ಖರೀದಿ ಹೆಸರಿನಲ್ಲಿ ಭಾರಿ ಅಕ್ರಮ ಬಯಲು, ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿ ಶರಣಪ್ಪ ಮರಳಿ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ದಿನಪತ್ರಿಕೆಗಳಿಗೆ 2 ಪುಟ ಜಾಹೀರಾತು ನೀಡಲು ಭೀಮರಾಯ ಹದ್ದಿನಾಳ ಒತ್ತಾಯ. ವಾಲ್ಮೀಕಿ ನಾಯಕ ಸಮಾಜದ ಸಮಸ್ಯೆಗಳ ಕುರಿತು ಚರ್ಚೆ 15ರಂದು ಪೂರ್ವಭಾವಿ ಸಭೆ ವೆಂಕಟೇಶ್ ನಾಯಕ್. ಅಮರಾವತಿ ಗ್ರಾಮದಲ್ಲಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಗ್ರಾಮಸ್ಥರ ಮನವಿ. ಸಿರವಾರದಲ್ಲಿ ಖಾಸಗಿ ಶಾಲಾ ವಿದ್ಯಾರ್ಥಿ ಲೋ ಬಿಪಿಯಿಂದ ಸಾವು. ಪಾರಸ್ಪಾಟಿಕ ಕಾಲೋನಿಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಿದರು. ವಾರ್ತೆಗಳ ವಿವರ. ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಸಮಸ್ಯೆ ಹೆಚ್ಚಿದ್ದು, ಜೊತೆಗೆ ನೀರಿನ ನಿರ್ವಹಣೆ ಕುರಿತು ಜಾಗೃತಿ ಕೊರತೆ ಇದೆ. ಇದನ್ನು ನಿವಾರಣೆ ಮಾಡುವ ಮೂಲಕ ಮುತುವರ್ಜಿ ವಹಿಸಿ ಕೆಲಸ ಮಾಡಲು ಕಾರ್ಯಾಗಾರ ಏರ್ಪಡಿಸಿದ್ದು, ಮಾಹಿತಿ ಪಡೆದುಕೊಂಡು ಉತ್ತಮವಾಗಿ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಪುರೆ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಫೀಡ್ಬ್ಯಾಕ್ ಫೌಂಡೇಶನ್, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ವತಿಯಿಂದ ಹಮ್ಮಿಕೊಂಡ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಸರಬರಾಜು ಯೋಜನೆಯ ಸುಸ್ಥಿರ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಸಂಸ್ಥೀಕರಣವನ್ನು ಹೆಚ್ಚಿಸುವುದು ಕುರಿತು ಜಿಲ್ಲಾ ಮಟ್ಟದ ದೃಷ್ಟಿ ಮತ್ತು ಕ್ರಿಯಾ ಯೋಜನೆ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆ ಮಹತ್ವಾಕಾಂಕ್ಷೆಗೆ ಒಳಪಟ್ಟಿದ್ದು, ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸ ನಡೆಯುತ್ತಿವೆ. ಜಿಲ್ಲೆಯಲ್ಲಿ ರಾಯಚೂರು ಕುಡಿಯುವ ನೀರಿನ ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ರಾಯಚೂರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಈ ಹಿಂದೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ. ಸರ್ಕಾರ ಎಚ್ಚೆತ್ತುಕೊಂಡು ಕುಡಿಯುವ ನೀರು ಸರಬರಾಜು ಕುರಿತು ಕಟ್ಟುನಿಟ್ಟಿನ ಆದೇಶ ನೀಡಿ ಕ್ರಮ ವಹಿಸಿದ ನಂತರ ಗ್ರಾಮೀಣದಲ್ಲಿ ಉತ್ತಮ ಕೆಲಸ ಮಾಡಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಗ್ರಾಮೀಣದಲ್ಲಿ ಸ್ವಚ್ಛತೆ, ಆರೋಗ್ಯ ಮತ್ತು ಕುಡಿಯುವ ನೀರಿನ ನಿರ್ವಹಣೆಗೆ ಸಾಕಷ್ಟು ಶ್ರಮಿಸಬೇಕಿದೆ. ಪ್ರಮುಖವಾಗಿ ಕುಡಿಯುವ ನೀರಿನ ಕುರಿತು ಜನರಿಗೆ ಜಾಗೃತಿ ಮೂಡಿಸಬೇಕು. ಜೆಜೆಎಂ ಯೋಜನೆಯಡಿ ಮನೆಗಳಿಗೆ ನಳ ಸಂಪರ್ಕ ಒದಗಿಸಿ ಮೀಟರ್ ಅಳವಡಿಸಿದೆ. ಈ ಬಗ್ಗೆ ಜನರಿಗೆ ಜಾಗೃತಿ ತಿಳುವಳಿಕೆ ಇಲ್ಲ. ಪ್ರತಿ ಮನೆಗೆ ಶುದ್ಧ ನೀರು ಒದಗಿಸುವ ಯೋಜನೆಯಾಗಿದ್ದು, ನೀರಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದರು. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ, ಬಟ್ ಅದನ್ನ ಮೇಂಟೈನ್ ಮಾಡಬೇಕಾದ್ರೆ ಸಮುದಾಯದ ಸಹಭಾಗಿತ್ವ ಆಗಲಿ ಮತ್ತು ಇಲಾಖೆಗಳ ಮಧ್ಯೆ ಸಮನ್ವಯತೆಯನ್ನು ಸಾಧಿಸೋದು ತುಂಬಾ ಅತ್ಯಂತ ಅವಶ್ಯಕತೆ ಅಂತ ಇದೆ. ಅದನ್ನು ಮನಗಂಡು ರಾಜ್ಯ ಸರ್ಕಾರ ವಿಶ್ವ ಬ್ಯಾಂಕ್ ಪ್ರಾಯೋಜಿತವಾದ ಒಂದು ಕರ್ನಾಟಕ ಸುಸ್ಥಿರ ಗ್ರಾಮೀಣ ಸರಬರಾಜು ಕಾರ್ಯಕ್ರಮ ಅಂತ ಹೇಳಿ ಒಂದು ಕಾರ್ಯಕ್ರಮ ತಗೊಂಡು ಬಂದಿದೆ. ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾಗಿ ಏನು ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ, ಮೂಲಭೂತ ಸೌಕರ್ಯಗಳನ್ನ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಆ ಕ್ರಿಯೇಟ್ ಮಾಡಿದ ಮೇಲೆ ಅವುಗಳನ್ನು ನಾವು ಯಾವ ತರ ನಿರ್ವಹಣೆ ಮಾಡಬೇಕು ಅನ್ನೋದು ನಾವು ತುಂಬಾ ಸವಾಲಾಗಿ ಪರಿಗಣಿಸ್ತಿದೆ. ಆ ಸವಾಲನ್ನ ನಾವು ಮೆಟ್ಟಿ ನಿಲ್ಲಬೇಕಾದ್ರೆ ಇಡೀ ರಾಷ್ಟ್ರದಲ್ಲಿ ಇದು ಪ್ರಪ್ರಥಮ ಕಾರ್ಯಕ್ರಮ. ಜೆಜೆಎಂ ಆದ್ಮೇಲೆ ಅದನ್ನ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಾವು ಬೆಳಕು ಚೆಲ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನಾನು ಸೆಷನ್ ಅಲ್ಲಿ ತಮಗೆ ಒಂದು ಅರ್ಧ ಗಂಟೆಯಲ್ಲಿ ತಮಗೆಲ್ಲರೂ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಈ ತರಬೇತಿ ಕಾರ್ಯಕ್ರಮದಲ್ಲಿ
ತಮ್ಮ ಎಲ್ಲ ದೈನಂದಿನ ಕಾರ್ಯಗಳನ್ನ ಹೊರಗಿಟ್ಟು ಈ ಕಾರ್ಯಕ್ರಮ ಉದ್ದೇಶಗಳು ಮತ್ತು ಯಾವ ರೀತಿ ತಾವು ಇಲಾಖೆಗಳ ಮಧ್ಯೆ ಸಮನ್ವಯ ಸಾಧಿಸಬೇಕನ್ನೋ ಬಗ್ಗೆ ತಾವೆಲ್ಲರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಂತ ಹೇಳಿ ನನಗೆ ಮಾತಾಡೋಕೆ ಅವಕಾಶ. ಕುಡಿಯುವ ನೀರಿನ ನಿರ್ವಹಣೆ ಕುರಿತು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡು ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ನೀರಿನ ಸಮಸ್ಯೆ ನೀಗಿಸುವ ಕೆಲಸ ಮಾಡಲು ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿ ಜಾಫರ್ ಸುತಾರ ಮಾತನಾಡಿ, ಕುಡಿಯುವ ನೀರು ಸರಬರಾಜು ಯೋಜನೆ ವಾಸ್ತವ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸರ್ಕಾರ ಮತ್ತು ಇಲಾಖೆಯ ಮೇಲೆ ಮಹತ್ವದ ಜವಾಬ್ದಾರಿ ಇದೆ. ನೀರಿನ ಮಾದರಿ ಪರೀಕ್ಷೆ ಹೆಚ್ಚಳ ಮಾಡಿ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ. ಜಿಲ್ಲೆಯು ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿದ್ದು ಯೋಜನೆಗಳ ನಿರ್ವಹಣೆಗೆ ಸಮುದಾಯದ ಸಹಭಾಗಿತ್ವ ಮತ್ತು ಇಲಾಖೆಯ ಮಧ್ಯೆ ಸಮನ್ವಯತೆ ಸಾಧಿಸಲು ಅವಶ್ಯಕತೆ ಇದೆ ಎಂದರು. ಸರ್ಕಾರ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಕಾರ್ಯಕ್ರಮ ರೂಪಿಸಿ ಮೂಲಭೂತ ಸೌಲಭ್ಯಗಳ ನಿರ್ವಹಣೆಗೆ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಕಾರ್ಯಾಗಾರದ ಉದ್ದೇಶವನ್ನು ತಿಳಿದುಕೊಂಡು ಶ್ರಮವಹಿಸಿ ಕೆಲಸ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಇ ವಿನೋದ ಕುಮಾರ ಗುಪ್ತಾ, ಫೀಡ್ಬ್ಯಾಕ್ ಫೌಂಡೇಶನ್ ನಿರ್ದೇಶಕ ಅಜಯ ಸಿಂಹ, HRT ಸಮಾಲೋಚಕರು ಸಿ ಜಗದೀಶ, ನಿಶಾದ್ ಸಾಧ್ಯ, ವಿನೋದ ಕುಮಾರ, ಅಪೇಕ್ಷಾ ಸೇರಿದಂತೆ ಅಧಿಕಾರಿಗಳಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಪ್ರಜಾಸತ್ತಾತ್ಮಕ ಗೋರೆ ನಡೆಯುತ್ತಿದ್ದು ಕಾರ್ಪೊರೇಟ್ ಕಂಪನಿಗಳಿಗೆ ಸಂಪನ್ಮೂಲ ನೀಡಿ ಖಾಸಗೀಕರಣಗೊಳಿಸುವ ಹುನ್ನಾರವನ್ನು ಜನತೆ ಅರಿತುಕೊಂಡು ಜನಾಂದೋಲನಕ್ಕೆ ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯು ಬಸವರಾಜ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಕುರಿತಂತೆ ತನಿಖೆ ನಡೆಸಿರುವ ಇಡಿ ಅಧಿಕಾರಿಗಳು ಮಲ್ಲೇಶ ಎಂಬ ಅಧಿಕಾರಿಗೆ ಕಿರುಕುಳ ನೀಡಿ ರಾಜ್ಯ ಸರ್ಕಾರ ಸಚಿವರ ಹೆಸರು ಹೇಳುವಂತೆ ಒತ್ತಾಯಿಸಿರುವ ಕುರಿತು ದೂರು ದಾಖಲಾಗಿದೆ. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಅಲ್ಲದೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ಕೇಂದ್ರ ಮಾಡುತ್ತಿದೆ. ರಾಜ್ಯದ ಪ್ರತಿನಿಧಿಯಾಗಬೇಕಿದ್ದ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮೂಗಿನ ನೇರಕ್ಕೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯಪಾಲರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಪೂರ್ವಾಪರ ಯೋಚಿಸದೆ ತನಿಖೆಗೆ ಆದೇಶ ನೀಡಿರುವುದೇ ನಿದರ್ಶನವಾಗಿದೆ ಎಂದರು. ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳನ್ನು ತಾರತಮ್ಯದಿಂದ ನೋಡುತ್ತಿರುವ ಬಿಜೆಪಿ ಬಂಡವಾಳಶಾಹಿ ಧೋರಣೆ ಅನುಸರಿಸುತ್ತಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವೂ ಸಹ ಕಾರ್ಪೊರೇಟ್ ನೀತಿಗಳನ್ನೇ ಅನುಸರಿಸುತ್ತಿದೆ. ಜಿಂದಾಲ್ಗೆ ರೈತರ ಭೂಮಿಯನ್ನು ನೀಡಲು ನಿರ್ಧರಿಸಿದ್ದಲ್ಲದೆ ರೈತರ ವಿರೋಧಿ ಹಾಕಿರುವ 3 ಕಾಯ್ದೆಗಳನ್ನು ಹಿಂಪಡೆಯುವುದಾಗಿ ಭರವಸೆ ನೀಡಿ ಮುಂದುವರಿಸುತ್ತಿದೆ. ಕೃಷಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುವ ಹುನ್ನಾರ ಮುಂದುವರೆಸಿದೆ. ಕಾರ್ಮಿಕರ ಕೆಲಸ ಮಾಡುವ ಸಮಯವನ್ನು ಅಮಾನವೀಯವಾಗಿ 12 ತಾಸಿಗೆ ಹೆಚ್ಚಿಸಲು ಹೊರಟಿದೆ. ಐಟಿ-ಬಿಟಿ ಕಂಪನಿಗಳ ಕೆಲಸಗಾರರು 12 ತಾಸು ಕೆಲಸ ಮಾಡುವಂತೆ ಆದೇಶ ನೀಡಿರುವುದು ಕಾರ್ಮಿಕ ವಿರೋಧ ಧೋರಣೆಯಾಗಿದೆ. ರಾಜ್ಯದಲ್ಲಿ ಮಳೆಯಾಗಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ. ಆಡಳಿತಾರೂಢ ಮತ್ತು ಪ್ರತಿಪಕ್ಷಗಳು ಜನರ ಸಂಕಷ್ಟ ಅರಿಯಲು ಮುಂದಾಗುತ್ತಿಲ್ಲ. ರೈತರಿಗೆ ಬೆಳೆ ಪರಿಹಾರ, ವಿಮೆ ಹಣ ಸಹ ನೀಡದಂತೆ ವಂಚಿಸುತ್ತಿದ್ದು ಸರ್ಕಾರ ಜನ ವಿರೋಧಿ ವಿರುದ್ಧ ಜನಾಂದೋಲನ ನಡೆಸಲು ನಿರ್ಧರಿಸಲಾಗಿದೆ ಎಂದರು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಗಂಭೀರವಾಗಿ ತೊಡಗಿಲ್ಲ ಅನ್ನೋದು ನಾವು ರಾಜ್ಯದ ಜನತೆಯ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮುಖ್ಯವಾಗಿ ಬಿಜೆಪಿ ನೇತೃತ್ವದ NDA ಸರ್ಕಾರ, ಕೇಂದ್ರ ಸರ್ಕಾರ, ಅದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರವನ್ನು ಸುಸ್ಥಿರಗೊಳಿಸುವಂಥ, ಅಧಿಕಾರವನ್ನು ದುರುಪಯೋಗ ಮಾಡಿ ಕಿತ್ತಾಕುವಂಥ ಒಂದು ಗಂಭೀರವಾದಂಥ ಪ್ರಯತ್ನದಲ್ಲಿ ತೊಡಗಿದೆ. ಕೇಂದ್ರ ಸರ್ಕಾರಕ್ಕೆ ಈ ರಾಜ್ಯದ ಈ ಸಂಕಷ್ಟ, ಇದಕ್ಕೆ ಪರಿಹಾರಕ್ಕೆ ನೆರವಾಗಬೇಕು ಅನ್ನುವಂಥ ಯಾವ ಕಳಕಳಿಯನ್ನು ತೋರಿಸ್ತಾರೆ. ಅದರ ಬದಲಿಗೆ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ಕುಣಿಯುವಂಥ ಒಂದು ಸರ್ಕಾರ ಬರಬೇಕು ಅಂತ ಹೇಳಿ ಬಯಸಿ ಈ ರಾಜ್ಯದ ಪ್ರಜಾಸತ್ತೆಯ ಮೇಲೆ ಗಂಭೀರವಾದಂತಹ ದಾಳಿಯನ್ನು ನಾನು 2 ಪ್ರಮುಖವಾದಂಥ ಉದಾಹರಣೆಗಳನ್ನು. ಈ ಸಂದರ್ಭದಲ್ಲಿ ಕೆಜಿ ವೀರೇಶ, ಡಿಎಸ್ ಶರಣಬಸವ, ನರಸಣ್ಣ ನಾಯಕ್, ಬಸವಂತರಾಯ ಗೌಡ ಉಪಸ್ಥಿತರಿದ್ದರು. ಸಿಂಧನೂರಿನ ಎಪಿಎಂಸಿಯಲ್ಲಿ ಜೋಳ ಖರೀದಿಯಲ್ಲಿ ನಡೆದಿರುವ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡದೆ ಹೋದಲ್ಲಿ ಜಿಲ್ಲೆಗೆ ಆಗಮಿಸುವ ಸಚಿವರುಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೆರವು ಮಾಡುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ
ಶರಣಪ್ಪ ಮರಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಂಧನೂರು ತಾಲೂಕಿನಲ್ಲಿ 21,995 ಹೆಕ್ಟೇರ್ ಪ್ರದೇಶದಲ್ಲಿ ಜೋಳ ಬಿತ್ತನೆಯಾಗಿದೆ. 4-5 ಲಕ್ಷ ಕ್ವಿಂಟಲ್ ಜೋಳ ಬೆಳೆದು ವಹಿವಾಟು ಆಗಿದೆ. ಆದರೆ ಜೋಳ ಖರೀದಿ ಕೇಂದ್ರದಲ್ಲಿ ನಕಲಿ GPS ಮಾಡಿ ಸುಳ್ಳು FID ಸೃಷ್ಟಿಸಿ ಆಹಾರ ಇಲಾಖೆ ಅಧಿಕಾರಿಗಳು, APMC ಅಧಿಕಾರಿಗಳು ಸೇರಿ ರೈತರಿಗೆ ವಂಚಿಸಿದ್ದಾರೆ. ಜಿಲ್ಲಾ ಕೃಷಿ ಮಾರಾಟ ಮಂಡಳಿ ಪ್ರಧಾನ ವ್ಯವಸ್ಥಾಪಕ ಶಿವಬಸವರಾಜ, ಸಿಂಧನೂರಿ ಅಧಿಕಾರಿಗಳಾದ ಅಮರೇಶ್ ಪವಾರ್, ಭೀಮರಾಯ ನಾಯ್ಕ್, ವಡ್ಡರಹಟ್ಟಿ ಅಧಿಕಾರಿ ಕುಮಾರ, ಆಹಾರ ಇಲಾಖೆ ಶಿರಸ್ತೇದಾರ ಆನಂದ, ಮೋಹನ, ಹನುಮೇಶ್ ನಾಯ್ಕ್, ಆಹಾರ ನಿಗಮದ ವ್ಯವಸ್ಥಾಪಕ ದೌವಲ ಸಾಬ್, ತುರ್ವಿಹಾಳ ಅಮರೇಶ ಗಡಾದ ಸೇರಿ ಪ್ರತಿ ಕ್ವಿಂಟಲ್ ಜೋಳಕ್ಕೆ 4 ಕೆಜಿ ಅಕ್ರಮವಾಗಿ ಸಂಗ್ರಹಿಸಿ 17,27,00,000 ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರದಲ್ಲಿ ರೈತರಿಂದ ಖರೀದಿಸಿ 8 ಲಕ್ಷ ಕ್ವಿಂಟಲ್ ಜೋಳ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ವಂಚಿಸಿದ್ದಾರೆ. ಈಗಾಗಲೇ ರಾಜ್ಯ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವಾಗಬೇಕು. ಈ ಏನು ಬೆಲೆ ಇದೆ ಯಾವುದೇ ವಸ್ತುವಿಗಿಲ್ಲ. ಉದಾಹರಣೆಗೆ ಈ ಒಂದು ಪೆನ್ನಿಗೆ MRP ಅಂತಿದೆ, ಅಂದರೆ ಇವ್ರದ್ದು ಫ್ಯಾಕ್ಟ್ರಿ ಖರ್ಚು, ಲಾಭ, ಇವ್ರದ್ದು ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಎಲ್ಲ ಸೇರಿ MRP ಅಂತ ಕೊಡ್ತಾರೆ. ನಮ್ಗೆ MSP ಅಂತ ಅಂತಾರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತೇಳಿ. ಹಾಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಇವತ್ತು ರೈತ ಕಂಗಾಲಾಗಿ ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಪ್ರತಿನಿತ್ಯ ಆತ್ಮಹತ್ಯೆಗಳು ಬರ್ತಾ ಇದ್ದೇವೆ. ಇವತ್ತು ಎಲ್ಲಾದರೂ ಹಲ್ಲೆಗಳು, ಅನ್ಯಾಯಗಳು, ಜಗಳಗಳಾತ ಬಂದರೆ ಅದನ್ನು ಪ್ರತಿನಿತ್ಯ ಇವತ್ತು ಸರ್ಕಾರ ಬೆಂಬಲಿಸ್ತೈತೆ, ಇವತ್ತು ರೈತರ ಸಾವನ್ನ ಬೆಂಬಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಇವರಿಂದ ಖರೀದಿ ಕೇಂದ್ರ, ಉದಾಹರಣೆಗೆ ಖರೀದಿ ಕೇಂದ್ರ ತೆರಬೇಕಾದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಈ ಪ್ರತಿಭಟನೆ ಮಾಡಿದ ಮೇಲೆ ಅದಕ್ಕೆ ಪ್ರೊಸೆಸಿಂಗ್ ಆಗಿ ಖಾಲಿ ಚೀಲ ಬಂದು, ದಾರ ಬಂದು, ಅಲ್ಲೆಲ್ಲ ಜಾಗ ನೋಡ್ಕೊಂಡು, ಲೋಡು, ಗೋಡಾನು ಎಲ್ಲ ನೋಡ್ಕೊಂಬಂದಾಗ ರೈತರು ಅರ್ಧ ಮಾಲು APMC ಮಾರ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಉದಾಹರಣೆಗೆ ಸಿಂಧನೂರು ಇವತ್ತು ಜೋಳ ಖರೀದಿ ಕೇಂದ್ರ, ಇವತ್ತು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಕನಿಷ್ಠ 54,000 ಎಕರೆ ಕೃಷಿ ಇಲಾಖೆಯಿಂದ ಒಂದು ಬಿತ್ತನೆ ಆಗಿದೆ ಅಂತೇಳಿ ಗುರಿ ಬಂದಿದ್ದು ನಮ್ಮ ಹತ್ರ ದಾಖಲಾತಿ ಇದೆ. 54,000 ಎಕರೆ ಬಿತ್ತನೆ ಮಾಡಿದ ಲಕ್ಷಾಂತರ ಎಕರೆ ರೈತರು APMCಯಲ್ಲಿ ಸಾವಿರಾರು ರೈತರು APMCಯಲ್ಲಿ ಮಾರಾಟ ಮಾಡಿಕೊಂಡಿದ್ದಾರೆ. ಅದು ಲಕ್ಷ ಕ್ವಿಂಟಾಲ್ ಗಟ್ಟಲೆ ಮಾರಾಟ ಆಗ್ಯಾವ. ವರದಿ ಪ್ರಕಾರ ನಾನು ಹೇಳ್ತೀನಿ. ಇವತ್ತು 13,58,000 ಟನ್ ಕ್ವಿಂಟಾಲ್ ಮಾರಾಟ ಆಗಿದೆ ಅಂತ ಅಲ್ಲಿ ಖರೀದಿ ಕೇಂದ್ರದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಲ್ಲಿಂದ ಬಂತು ಜೋಳ ಇದು? ಮತ್ತೆ ಈ 13,58,000 ಕ್ವಿಂಟಲಿಗೆ 4,000 ಹೆಚ್ಚುವರಿ ತೂಕ ಮಾಡಿಕೊಂಡಿದ್ದಾರೆ. ಇದು ತನಿಖಾ ತಂಡ. ಈಗ ಉದಾಹರಣೆಗೆ ರಾಜ್ಯದ ತನಿಖಾ ತಂಡ ಬಂದ ಮೇಲೆ ಗೊತ್ತಾಗಿರೋದು ನಮ್ದಾಗ ಅವ್ರು ತೂಕ ಮಾಡಿದ್ರು, ಗೋಡಾಮ್ ತೂಕ ಮಾಡಿದ್ರು. ಹೀಗಾಗಿ ಇವತ್ತು 13,52,000 54,000 ಕ್ವಿಂಟಲ್ 58,000 ಕ್ವಿಂಟಲಿಗೆ 4 ಕೆಜಿ ಲೆಕ್ಕ ಹಾಕಿದ್ರ 45,000. ಈಗಾಗಲೇ ಆರೋಪಿಗಳ ರಕ್ಷಣೆ ಮಾಡುವ ಸಂಶಯಗಳಿವೆ ಎಂದರು. ಇನ್ನು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳು ಸೇರಿ ಅನೇಕ ಹುದ್ದೆಗಳು ಖಾಲಿ ಇದ್ದು ರೈತರಿಗೆ ಸಮರ್ಪಕ ಸೇವೆ ಪಡೆಯಲು ಸಾಧ್ಯವಾಗುತ್ತಿಲ್ಲ. 62 ಜನ ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇವೆ. 1 ತಿಂಗಳೊಳಗೆ ಕೃಷಿ ಮತ್ತು APMC ರೈತ ಸಂಪರ್ಕ ಕೇಂದ್ರಗಳಲ್ಲಿರುವ ಹುದ್ದೆಗಳು ಭರ್ತಿ ಮಾಡಬೇಕು. ಕನಿಷ್ಠ ಬೆಂಬಲ ಬೆಲೆ ನಿಗದಿ ದರದಲ್ಲಿ ಖರೀದಿ ಮಾಡುವುದು ಡಾಕ್ಟರ್ ಸ್ವಾಮಿನಾಥನ ಶಿಫಾರಸು ಜಾರಿಗೊಳಿಸಬೇಕೆಂದು, ಇಲ್ಲದೇ ಹೋದಲ್ಲಿ ಸಚಿವರಿಗೆ ಗೆರವು ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಸ್ವತಂತ್ರ ಸಿಕ್ಕು 75 ವರ್ಷ ಕಳೆದರು ಇವತ್ತಿಗೂ ರೈತರ ಉತ್ಪನ್ನಗಳಿಗೆ ಖರ್ಚಿಗನುಗುಣವಾಗಿ ಬೆಲೆ ಮಾಡಿಲ್ಲ. ಅದೇ ರೀತಿಯಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಎಲ್ಲ ಸರ್ಕಾರಗಳು, ಎಲ್ಲ ಪಕ್ಷಗಳು ಹೇಳ್ತಾ ಬಂದು ಇವತ್ತು ರೈತರ ಆತ್ಮಹತ್ಯೆಗಳು ದಿನನಿತ್ಯ ಜಾಸ್ತಿ ಆಗ್ತವೆ. ಹಾಗಾಗಿ ಇವತ್ತು ನಾವು ಮನವಿ ಮಾಡಿಕೊಳ್ಳಲಿಕ್ಕೆ ಇವತ್ತು ರೈತ ಪ್ರತಿನಿತ್ಯ ಸಾವನ್ನ ಮಾಡ್ಕೊಂತ ಹೊಂಟ್ರೆ ಒಕ್ಕಲ್ತನಕ್ಕೆ ಯಾರು ಬರ್ದಾರಂಗಾಗ ಮುಂದೆ ಅನ್ನದ ಅಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳಲಿಕ್ಕೆ ನಮ್ಮ ರಾಜ್ಯದ ಶಾಸಕರು ಮತ್ತು ಸಚಿವರು, ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಇವತ್ತು ಯಾವ್ಯಾವುದಕ್ಕೂ ಪ್ರತಿಭಟನೆ ಮಾಡ್ತಾರೆ, ಹಗರಣಗಳಿಗೆ ಪ್ರತಿಭಟನೆ ಮಾಡ್ತಾರೆ. ಇದನ್ನೆಲ್ಲ ಕೈಬಿಟ್ಟು ರೈತರಿಗೋಸ್ಕರ ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ಇವರಿಗೆ ಚುನಾವಣೆ ಬಂದಾಗ ಮಾತ್ರ ರೈತರು ಜಾಸ್ತಿ ಆಗ್ತಾರೆ, ಅಲ್ಲಿವರೆಗೂ ರೈತರು ಜಾಸ್ತಿ ಆಗಿಲ್ಲ. ಹಾಗಾಗಿ ಚುನಾವಣೆ ಬಂದೊತ್ತಿನಾಗ ಇವ್ರು ಏನು ಮಾಡ್ತಾರೆ, ತಮ್ಮ ಶಾಲನ್ನು ಅವ್ರದ್ದಾಗಂಥ ಚಿಹ್ನೆ ಶಾಲು ಇರ್ತಾರೆ, ಅದನ್ನು ಬದಿಗಿಟ್ಟು ರೈತರು
ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮಯ್ಯ ಜವಳಗೇರ, ತಿಮ್ಮಣ್ಣ ಬೋವಿ, ನರಸಪ್ಪ ದೇವಸಗೂರು, ವೆಂಕಟೇಶ ಕೋಟ, ಗೋವರ್ಧನ ರೆಡ್ಡಿ, ಶಿವಗೌಡೂರು, ಬಸವರಾಜ, ಹನುಮಂತ, ನರಸಪ್ಪ ಸೇರಿ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಸ್ಥಳೀಯ ಹಾಗೂ ಪ್ರಾದೇಶಿಕ ದಿನಪತ್ರಿಕೆಗಳಿಗೆ 2 ಪುಟ ಜಾಹೀರಾತು ನೀಡುವಂತೆ ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಭೀಮರಾಯ ಹದ್ದಿನಾಳ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯಂದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಗಡಿ ಜಿಲ್ಲೆಗಳಾಗಿರುವ 7 ಜಿಲ್ಲೆಗಳಲ್ಲಿ ಕನ್ನಡ ಪತ್ರಿಕೆ ನಡೆಸುವುದು ಸಾಹಸ ಕೆಲಸವಾಗಿದೆ. ಕನ್ನಡ ಭಾಷಾ ಉಳಿವಿಗೆ ನಿರಂತರವಾಗಿ ತೊಡಗಿಸಿಕೊಂಡಿರುವ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಿಕೆಗಳಿಗೆ ಬೆಂಬಲಿಸಿ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ. 371J ವಿಶೇಷ ಸ್ಥಾನಮಾನ ಪಡೆದ ಜಿಲ್ಲೆಗಳಿಂದ ಪ್ರಕಟವಾಗುವ ಪತ್ರಿಕೆಗಳಿಗೆ ಜಾಹೀರಾತು ನೀತಿಯಲ್ಲಿ ವಿಶೇಷ ರಿಯಾಯಿತಿ ಕಲ್ಪಿಸಲಾಗಿದೆ. ಆದರೆ ಜಾಹೀರಾತು ನೀಡುವಲ್ಲಿ ನಿಯಮಗಳನ್ನು ಅಳವಡಿಸಿಲ್ಲ. ಹಿಂದುಳಿದ ಜಿಲ್ಲೆಗಳಲ್ಲಿ ಮಾಧ್ಯಮ ಪಟ್ಟಿಯಲ್ಲಿರುವ ಪತ್ರಿಕೆಗಳಿಗೆ 2 ಪುಟ ವಿಶೇಷ ಜಾಹೀರಾತು ನೀಡಲು ಸರಿಸುಮಾರು 10 ಕೋಟಿ ಆರ್ಥಿಕ ನೆರವಿನ ಅವಶ್ಯಕತೆ ಇದೆ. ಈ ಭಾಗದ ಅಭಿವೃದ್ಧಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಪತ್ರಿಕೆಗಳು ಮಾಡುತ್ತಿದ್ದು, ಸರ್ಕಾರ ನೆರವಿನ ಅಗತ್ಯವಿದೆ. 7 ಜಿಲ್ಲೆಗಳಲ್ಲಿ 119 ಜಿಲ್ಲಾ ಮಟ್ಟದ ಪತ್ರಿಕೆಗಳು, 23 ಪ್ರಾದೇಶಿಕ ಪತ್ರಿಕೆಗಳಿದ್ದು, ವಿಶೇಷವಾಗಿ ಪ್ರಕರಣವನ್ನು ಪರಿಗಣಿಸಿ ಜಾಹೀರಾತು ಬಿಡುಗಡೆ ಮಾಡಲು ಒತ್ತಾಯಿಸಿದರು. ಈಗ ನಮ್ಮ ಬೇಡಿಕೆ ಏನಂತಂದರೆ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಆರ್ಟಿಕಲ್ 371 ಪ್ರಕಾರ ನಮಗೆ ವಿಶೇಷ ಸೌಲಭ್ಯ ಇದೆ, ಪ್ರಾತಿನಿಧ್ಯ ಇದೆ. ಆದರೆ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಮಗೆ ಸೌಲಭ್ಯ ಈ ಭಾಗದ ಜಿಲ್ಲೆಗಳಿಗಿಲ್ಲ, ಈ ಭಾಗದ ಪತ್ರಿಕೆಗಳಿಗಿಲ್ಲ. ಒಂದು ನಮ್ಮ ಜಾಹೀರಾತು ನೀತಿಯಲ್ಲಿ ಏನು ಮಾಡಿದರೆ, ಮಾಧ್ಯಮ ಪಟ್ಟಿಯಲ್ಲಿ ಸೇರೋದಕ್ಕೆ ಬೇರೆ ಜಿಲ್ಲೆಯದವರಿಗೆ 2 ವರ್ಷ ಇದ್ದರೆ, ಕಲ್ಯಾಣ ಕರ್ನಾಟಕ ಭಾಗದವರಿಗೆ 1 ವರ್ಷ ಸೀಮಿತ ಮಾಡಿದ್ದಾರೆ. 1 ವರ್ಷ ನಿರಂತರ ಪತ್ರಿಕೆ ನಡೆಸಿದರೆ ಅವರು ಮಾಧ್ಯಮ ಪಟ್ಟಿಗೆ ಸೇರ್ಬೋದು. ಬಟ್ ನಮ್ಮ ಬೇಡಿಕೆ ಏನಂತಂದರೆ, ಮಾಧ್ಯಮ ಪಟ್ಟಿ ಸೇರಿದ ನಂತರ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಪತ್ರಿಕೆಗಳಿಗೆ ಯಾವುದೇ ಸೌಲಭ್ಯ ಇಲ್ಲ. ಹೀಗಾಗಿ ನಮ್ಮ ಭಾಗದ ಇರ್ತಕ್ಕಂಥ ಪತ್ರಿಕೆಗಳಿಗೆ ಸುಮಾರು 7 ಜಿಲ್ಲೆಗಳಿದ್ದಾವೆ. 7 ಜಿಲ್ಲೆಯಲ್ಲಿ ಒಟ್ಟು 119 ಜಿಲ್ಲಾ ಮಟ್ಟದ ಪತ್ರಿಕೆಗಳಿವೆ. 119, 23 ಪ್ರಾದೇಶಿಕ ಪತ್ರಿಕೆಗಳಿವೆ. ಒಟ್ಟಾರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿ ಈ ಪತ್ರಿಕೆಗಳಿಗೆ ನಮ್ಮ ಬೇಡಿಕೆ ಏನಂತಂದರೆ, ನಾಳೆ 17ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ಆ ಕ್ಯಾಬಿನೆಟ್ನಲ್ಲಿ ನಮ್ಮ ಭಾಗದ ಪತ್ರಿಕೆಗಳಿಗೆ ಪ್ರತಿ ತಿಂಗಳು 2 ಪುಟ ಜಾಹೀರಾತನ್ನು, ಸರ್ಕಾರದ ಜಾಹೀರಾತನ್ನು ಕೊಡುವ ಮೂಲಕ ಈ ಭಾಗದ ಪತ್ರಿಕೆಗಳನ್ನು ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ನಾವು ಇಡೀ ನಾವು ಕಲ್ಯಾಣ ಕರ್ನಾಟಕ ನೋಡಿದ್ರೆ ನಾವು ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಒಂದು ಕಡೆ ಮಹಾರಾಷ್ಟ್ರ ತಗೊಂಡಿರೋ, ಒಂದು ಕಡೆ ಆಂಧ್ರ, ಒಂದು ಕಡೆ ತೆಲಂಗಾಣ. ಹೀಗಾಗಿ ಗಡಿ ಭಾಗದಲ್ಲಿ ಕನ್ನಡದ ಪತ್ರಿಕೆಗಳು ಉಳಿಯೋದು ಭಾಳ ಕಷ್ಟ. ಈಗಿನ ಎಲ್ಲ ಸಂಪಾದಕರು ಭಾಳ ಕಷ್ಟದಿಂದ ಪತ್ರಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿ ಏನು ಪತ್ರಿಕೆಗಳಿದ್ದಾವೆ ಆ ಪತ್ರಿಕೆಗಳಿಗೆ ಸರ್ಕಾರ ಈಗಾಗಲೇ ಕೊಡ್ತಕ್ಕಂಥ 2 ಪುಟ ಹೊರತುಪಡಿಸಿ ಈ ಭಾಗದ ಪತ್ರಿಕೆಗಳಿಗೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ 371J ಸಚಿವ ಉಪಸಮಿತಿ ಅಧ್ಯಕ್ಷರಿಗೂ ಮನವಿ ಮಾಡಲಾಗಿದೆ. ಮುಖ್ಯಮಂತ್ರಿಗಳಿಗೂ ಮನವಿ ನೀಡಿ ಒತ್ತಾಯಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಖಾನ್ ಸಾಬ್, ಮೋಮಿನ್, ಚನ್ನಬಸವ ಬಾಗಲವಾಡ ಉಪಸ್ಥಿತರಿದ್ದರು. ಜಿಲ್ಲಾ ವಾಲ್ಮೀಕಿ ಭವನ ಬಳಕೆ, ವಾಲ್ಮೀಕಿ ವೃತ್ತದಲ್ಲಿ ಉದ್ಯಾನವನ ನಿರ್ಮಾಣ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸರ್ಕಾರ, ಜಿಲ್ಲಾಡಳಿತ ಗಮನ ಸೆಳೆಯುವ ಅರಿತು ಚರ್ಚಿಸಲು ಸೆಪ್ಟೆಂಬರ್ 15ರಂದು ನಗರದ ಆಶಾಪುರ ರಸ್ತೆ ಶ್ರೀ ವಾಲ್ಮೀಕಿ ಭವನದಲ್ಲಿ ಪೂರ್ವಭಾವಿ ಸಭೆ ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಕರಡು ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯಕ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ ವಾಲ್ಮೀಕಿ ಭವನ ನಿರ್ಮಾಣವಾಗಿದ್ದರೂ ಬಳಕೆಯಾಗದೇ ಹೋಗಿದೆ. 12 ವರ್ಷಗಳಿಂದ ಹಿಂದೆ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಯಾದರೂ ಉದ್ಯಾನವನ ನಿರ್ಮಾಣವಾಗದ ಹೋಗಿದೆ. ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಎಲ್ಲ ತಾಲೂಕು ಗ್ರಾಮಗಳ ಜನರು ಜಯಂತಿಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಒಂದೇ ದಿನ ಜಯಂತಿ ಆಚರಣೆಯಿಂದಾಗಿ ವಿಜೃಂಭಣೆ ಆಚರಣೆಗೆ ಸಾಧ್ಯವಾಗದೇ ಇರುವ ಕುರಿತು ಸಭೆಯಲ್ಲಿ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷ ರೂಪಿಸಲಾಗುತ್ತದೆ. ಸಮಾಜದ ಹಿರಿಯರು, ಚುನಾಯಿತ ಜನಪ್ರತಿನಿಧಿಗಳು, ಮಹಿಳೆಯರು ಭಾಗವಹಿಸುವಂತೆ ಮನವಿ ಮಾಡಿದರು. ಆಚರಿಸಬಹುದು. ತಾವುಗಳಿಗೆ ತಿಳಿಸುವುದೇನೆಂದರೆ, ಪಂಚಾಯತಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು
ಸರ್ವ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ನಿಮ್ಮ ಭಾಗದ MLAಗಳು, MP ಗಳು ಮತ್ತು ಹಿರಿಯ ಮುಖಂಡರು, ಯುವಕರು, ಸಂಘ ಸಂಸ್ಥೆಗಳು ಇವರು ಎಲ್ಲರನ್ನು ಕರ್ಕೊಂಡು ಗ್ರಾಮ ಘಟಕಗಳಲ್ಲಿ ಜಯಂತಿ ಮಾಡಿದಾಗ ನಾವು ಏನಾದರೂ ಗ್ರಾಮಗಳಲ್ಲಿ ಉದ್ಧಾರ ಆಗಬಹುದು ಮತ್ತು ನಮ್ಮ ಸಮಾಜದಲ್ಲಿ ಏನಾದರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಏನಪ್ಪ ಅಂತಂದ್ರೆ ನಮ್ಮ ಪರಂಪರೆಯಿಂದ ಏನಾಗ್ಬಿಟ್ಟದ ಅಂತಂದ್ರೆ ಅವತ್ತಿನ ದಿವಸ ಜಯಂತಿ ಮಾಡೋದು ಎಲ್ಲಾ ಗ್ರಾಮಗಳ ಘಟಕಗಳಲ್ಲಿ ಜಯಂತಿ ಮಾಡೋದು ಮತ್ತು ಒಂದು ವರ್ಷ ತನಕ ಆ ಜಯಂತಿ ವಿಷಯದಲ್ಲಾಗ್ಲಿ ಮತ್ತು ನಮ್ಮ ಸಮಾಜದ ವಿಷಯದಲ್ಲಿ ಯಾರೂ ಮಾತಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ರಾಜಕಾರಣಿಗಳಿರ್ಬೋದು ಮತ್ತು ಸಂಘ ಸಂಸ್ಥೆಗಳಿರ್ಬೋದು ನಾವು ಈ ಸಭೆ ಕರೆದ ಉದ್ದೇಶ ಇಷ್ಟೇ, ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯಲ್ಲಿ ನಮ್ಮ ಏನಾದರೂ ನಿರ್ಣಯ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಕರೆದ ದಿವಸ ಅವ್ರು ಏನಾದರೂ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ವಾಲ್ಮೀಕಿ ಸಮಾಜಕ್ಕೆ ಗೌರವ ಕೊಟ್ಟು ಮಾಡ್ತಾರೋ ಅಲ್ಲಿ ಸಂಘ ಸಂಸ್ಥೆಗಳು ಕರೆದಾಗ ಆ ಸಂಘದವನು ಒಂದು ಲಿಸ್ಟ್ ಕೊಡೋದು, ಈ ಸಂಘದವರು ಒಂದು ಲಿಸ್ಟ್ ಕೊಡೋದು, ಅವರು ರೆಕಮೆಂಡ್ಲಿಂದ ಒಂದು ಉನ್ನತ ಸಮಾಜ ಸೇವೆ ಮಾಡಿದವನ್ನ ಬಿಟ್ಟು ತಮ್ಮ ಮನಸ್ಸಿಗೆ ಬಂದಂಗೆ ಹೇಳೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ಏನಾದರೂ ಹೇಳದಿದ್ರೆ ಈ ಪೂರ್ವಭಾವಿ ಸಭೆಯಲ್ಲಿ ಬಂದು ನೀವೆಲ್ಲರೂ ಒಮ್ಮತದಿಂದ ರಾಜಕಾರಣಿಗಳಿರಬಹುದು, ಸಮಾಜದ ಯಾರೇ ಇರಲಿ, ಇದು ಒಗ್ಗಟ್ಟಲ್ಲಿಂದ ಹೋದಾಗ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳನ್ನ ಗುರುತಿಸೋದು ಆಗ್ತದೆ. ಇಷ್ಟು ವರ್ಷದಿಂದ ಏನಿಲ್ಲ, ಹೇಳಿದವರು ಮಾಡೋದು ಬಿಡೋದು ಆಗ್ತದೆ. ಈ ಸಂದರ್ಭದಲ್ಲಿ ಗುಂಡಪ್ಪ ನಾಯ್ಕ್, ಬುಡ್ಡಪ್ಪ ನಾಯ್ಕ್, ರಂಗರಾಜ ನಾಯ್ಕ್, ಜಿ ಗೋವಿಂದ ನಾಯ್ಕ್, ಶರಣಪ್ಪ ನಾಯ್ಕ್, ರವಿ ನಾಯ್ಕ್, ಈರಣ್ಣ ನಾಯ್ಕ್, ನರಸಿಂಹ ನಾಯ್ಕ್ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ಹಿರೇಕೊಟ್ನೆಕಲ್ ಹೋಬಳಿಯ ಅಮರಾವತಿ ಗ್ರಾಮದ ಸರ್ಕಾರಿ ಜಮೀನು ಸಂಖ್ಯೆ 38/20 ಎಕರೆ 10 ಗುಂಟೆ ಗೈರಾಣಿ ಜಮೀನನ್ನು ಅನಧಿಕೃತವಾಗಿ ಸಾಗುವಳಿ ಮಾಡುವುದರಿಂದ ತಡೆ ಹಿಡಿದು ಜಾನುವಾರುಗಳನ್ನು ಮೇಯಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಅಮರಾವತಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ಜಮೀನನ್ನು ಈಗಾಗಲೇ ಭೂಮಿ ಹೊಂದಿರುವ ಭೂಮಾಲೀಕರೇ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಸಾಗುವಳಿ ಮಾಡುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರಿ ಗೈರಾಣಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅನಧಿಕೃತ ಸಾಗುವಳಿ ಮಾಡುವವರನ್ನು ತೆರವುಗೊಳಿಸಬೇಕು. ಜಮೀನನ್ನು ಕುರಿ, ದನ, ಎತ್ತು, ಎಮ್ಮೆ, ಮೇಕೆಗಳಿಗೆ ಹುಲ್ಲು, ಮೇವು ತಿನ್ನಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಅನಧಿಕೃತವಾಗಿ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಮರಾವತಿ ಗ್ರಾಮ ಸರ್ಕಾರಿ ಜಮೀನು ಸರ್ವೆ ನಂಬರ್ 38 ವಿಸ್ತೀರ್ಣ 20 ಎಕರೆ 10 ಗುಂಟೆ ಗೈರಾಣ ಜಮೀನನ್ನು ಅನಧಿಕೃತವಾಗಿ ಸಾಗುವಳಿ ಮಾಡುವುದರಿಂದ ತಡೆ ಹಿಡಿದು ಕುರಿ, ದನ, ಎತ್ತು, ಎಮ್ಮೆ, ಮೇಕೆಗಳಿಗೆ ಹುಲ್ಲು ಮೇಯುವ ತಿನ್ನಲು ಅನುಕೂಲ ಮಾಡುವ ಈ ಮೇಲೆ ತೋರಿಸಿದ ವಿಷಯ ಸಂಬಂಧಿಸಿದಂತೆ ಕೆಳಗೆ ಸಹಿ ಮಾಡಿರುವ ಮಾನ್ವಿ ತಾಲೂಕು ಹಿರೇಕೊಟ್ನೆಕಲ್ ಹೋಬಳಿಯ ಅಮರಾವತಿ ಗ್ರಾಮದ ನಿವಾಸಿಗಳು ಮತ್ತು ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೆಕಲ್ ಹೋಬಳಿಯ ಅಮರಾವತಿ ಗ್ರಾಮದ ಸರ್ಕಾರಿ ಗೈರಾಣಿ ಜಮೀನು ಸರ್ವೆ ನಂಬರ್ 30. ಈ ಸಂದರ್ಭದಲ್ಲಿ ಸಿದ್ದಪ್ಪ, ಹನುಮಂತಪ್ಪ, ಚನ್ನಬಸವ, ಮಾರಿಪ್ಪ, ತಿಮ್ಮಪ್ಪ, ಬಸವ, ಶರಣಬಸವ, ಯಲ್ಲಾಲಿಂಗ, ನಾಗಪ್ಪ, ರಾಜಪ್ಪ, ರಾಮಣ್ಣ, ಹನುಮಂತ, ಹನುಮೇಶ, ನಿಂಗಪ್ಪ, ಶಿವರೆಡ್ಡಿ, ಸಿದ್ದಪ್ಪ ಸೇರಿದಂತೆ ಅನೇಕರು ಇದ್ದರು. ಖಾಸಗಿ ಶಾಲೆಯೊಂದರಲ್ಲಿ ತರಗತಿಯಲ್ಲಿ ಪಾಠ ನಡೆಯುತ್ತಿದ್ದ ವೇಳೆ ವಿದ್ಯಾರ್ಥಿಯೋರ್ವ ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಜಿಲ್ಲೆಯ ಸಿರವಾರ ಪಟ್ಟಣದಲ್ಲಿ ನಡೆದಿದೆ. ತರುಣ್ ಅತ್ತನೂರು ಮೃತ ದುರ್ದೈವಿ. ಸಿರವಾರ ತಾಲೂಕಿನ ಅತ್ತನೂರು ಗ್ರಾಮದ 8ನೇ ತರಗತಿ ವಿದ್ಯಾರ್ಥಿ ತರುಣ್ ಎಂದಿನಂತೆ ಶಾಲೆಗೆ ಆಗಮಿಸಿದ್ದ. ಆದರೆ ಶಾಲೆಯಲ್ಲಿ ಲೋ ಬಿಪಿಯಿಂದ ಏಕಾಏಕಿ ಕುಸಿದು ಬಿದ್ದಿದ್ದ. ಈತನನ್ನು ಶಿಕ್ಷಕರು, ಸಿಬ್ಬಂದಿಗಳು ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ಕರೆತರುತ್ತಿದ್ದ ವೇಳೆ ಮಾರ್ಗ ಮಧ್ಯೆ ಹೃದಯಾಘಾತದಿಂದ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಸಿರವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪಾರಸ್ ಪಾಟಿಕ ಕಾಲೋನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಪ್ರತಿದಿನ ಗಣೇಶನಿಗೆ ವಿಶೇಷ ಪೂಜೆ, ಕರ್ಪೂರ ನೈವೇದ್ಯ ಸಮರ್ಪಣೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪ್ರಸಾದ ವಿತರಣೆ ನಡೆಯಿತು. ಮಂಗಳವಾರ 4ನೇ ದಿನ ಶಕ್ತಿನಗರದ ಡಿ ಚಾಲೆಂಜರ್ ಡ್ಯಾನ್ಸ್ ಗ್ರೂಪ್ ಅವರ ಕಡೆಯಿಂದ ಡ್ಯಾನ್ಸ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯುವಕರು, ಮಕ್ಕಳು ಚಲನಚಿತ್ರ ಗೀತೆಗಳಿಗೆ
ಸಖತ್ ಸ್ಟೆಪ್ ಹಾಕಿ ಪ್ರತಿಭೆ ಪ್ರದರ್ಶಿಸಿದರು. ಪಾರಸ್ ವಾಟಿಕಾ ಕಾಲೋನಿ ಮಕ್ಕಳು ಸಹ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದರು. ಈ ಸಂದರ್ಭದಲ್ಲಿ ಮರಿಲಿಂಗಪ್ಪ ವಿಜಯಲಕ್ಷ್ಮಿ ಅವರ ಸುಪುತ್ರ ಮಧುರ ಅವರ ಜನ್ಮದಿನ ಸಂಭ್ರಮದಿಂದ ನಡೆಯಿತು. ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಕೋರಲಾಯಿತು. ಗಣೇಶಗೆ ಜನ್ಮದಿನದ ಪ್ರಯುಕ್ತ ಮಧುರ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗಜಾನನ ಯುವಕ ಮಂಡಳಿ ಅಧ್ಯಕ್ಷರು ಕಾರ್ತಿಕ ತಂದೆ ವೆಂಕಟೇಶ್, ಗೌರವ ಅಧ್ಯಕ್ಷರು ರಾಹುಲ್ ತಂದೆ ಗೋಪಾಲ್ ಜ್ಯೋತಿ ಹಾಗೂ ಶಶಿಕಲಾ ಭೀಮರಾಯ, ವೀರೇಶ್ ತಂದೆ ಕಾಶಿನಾಥ್, ಗುಂಡು ನಿಜಾನಂದ, ರಿಯಾಜ್ ಮಂಜು, ಸಲೀಂ, ವಿಶ್ವಭಾರತ್, ವಿಶಾಲ್, ಜೆಇ ಶಿವ, ಆನಂದ, ವಿಷ್ಣು ವಿಜಯ್, ಶಿವಣ್ಣ, ಆದಿತ್ಯ, ಪವನ್, ಸಚಿನ್, ಗಜಾನನ ಯುವಕ ಮಂಡಳಿ ಸದಸ್ಯರು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮ ಮಟ್ಟದಲ್ಲಿ ಶುದ್ಧ ಕುಡಿಯುವ ನೀರು ಸಮರ್ಪಕ ಪೂರೈಕೆಗೆ ಎಚ್ಚರ ವಹಿಸಿ ಶಶಿಕಾಂತ ಶಿವಪುರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕಾರ್ಪೊರೇಟ್ ಪರ ಲಾಬಿ, ಜನಾಂದೋಲನ ಯು ಬಸವರಾಜ. ಸಿಂಧನೂರಿನಲ್ಲಿ ಜೋಳ ಖರೀದಿ ಹೆಸರಿನಲ್ಲಿ ಭಾರಿ ಅಕ್ರಮ ಬಯಲು, ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲೇ ಶರಣಪ್ಪ ಮರಳಿ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ದಿನಪತ್ರಿಕೆಗಳಿಗೆ 2 ಪುಟ ಜಾಹೀರಾತು ನೀಡಲು ಭೀಮರಾಯ ಹದ್ದಿನಾಳ ಒತ್ತಾಯ. ವಾಲ್ಮೀಕಿ ನಾಯಕ ಸಮಾಜದ ಸಮಸ್ಯೆಗಳ ಕುರಿತು ಚರ್ಚೆ 15ರಂದು ಪೂರ್ವಭಾವಿ ಸಭೆ, ವೆಂಕಟೇಶ್ ನಾಯಕ್. ಅಮರಾವತಿ ಗ್ರಾಮದಲ್ಲಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಗ್ರಾಮಸ್ಥರ ಮನವಿ. ಸಿರವಾರದಲ್ಲಿ ಖಾಸಗಿ ಶಾಲಾ ವಿದ್ಯಾರ್ಥಿ ಲೋ ಬಿಪಿಯಿಂದ ಸಾವು. ಪಾರಸ್ ವಾಟಿಕಾ ಕಾಲೋನಿಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.